ಸ್ನೇಹಿತರೆ ನಮಸ್ಕಾರ. ನಿಮ್ಮ ಗಿಡದ ಎಲೆಗಳು ಹಸಿರಾಗಿದ್ರು ಅಂಚುಗಳು ಮಾತ್ರ ಹೀಗೆ ಕಂದು ಬಣ್ಣಕ್ಕೆ ತಿರುಗ್ತಾ ಇವೆಯಾ? ಹಾಗಿದ್ರೆ ಈ ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಬೇಕು. ಯಾಕಂದ್ರೆ ಈ ಒಂದು ಲಕ್ಷಣವೇ ಗಿಡದಲ್ಲಿ ಹಲವು ಸಮಸ್ಯೆಗಳ ಆರಂಭ ಆಗಿರಬಹುದು. ಸರಿಯಾದ ಕಾರಣವನ್ನ ತಿಳಿಯದೆ ಚಿಕಿತ್ಸೆ ಮಾಡಿದ್ರೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಹೀಗೆ ಎಲೆಯ ಅಂಚು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತಂದ್ರೆ ಗಿಡ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದೆ ಅಂತ ಅರ್ಥ. ಈ ಚಿಕ್ಕ ತಪ್ಪನ್ನ ಈಗಲೇ ಸರಿಪಡಿಸಿಕೊಳ್ಳದೆ ಇದ್ರೆ ನಾಳೆ ಇಡೀ ಗಿಡವೇ ದುರ್ಬಲ ಆಗಬಹುದು. ಹಾಗಾದ್ರೆ ಈ ಸಮಸ್ಯೆಗೆ ನಿಜವಾದ ಕಾರಣ ಏನು? ನೀರಿನ ಕೊರತೆಯಾ ಅಥವಾ ನೀರು ಹೆಚ್ಚಾಗಿದೆಯಾ? ನೀವು ಹಾಕ್ತಾ ಇರುವಂತಹ ಗೊಬ್ಬರ ಹೆಚ್ಚಾಗಿದೆಯಾ ಅಥವಾ ಯಾವುದಾದ್ರೂ ರೋಗ ಬಂದಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಕಾರಣವನ್ನ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿದುಕೊಳ್ಳೋಣ ಹಾಗೂ ಇದಕ್ಕೆ ಸೂಕ್ತ ಪರಿಹಾರವನ್ನ ಸಹ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಎಲೆಗಳ ಅಂಚು ಹೀಗೆ ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಜೊತೆಗೆ ಇದಕ್ಕೆ ಪರಿಹಾರವನ್ನ ಸಹ ನೋಡ್ತಾ ಹೋಗೋಣ. ನೀವು ಈಗ ನೋಡ್ತಾ ಇರುವಂತಹ ಎಲೆಯನ್ನ ಗಮನಿಸಿ. ಎಲೆಯ ಮಧ್ಯಭಾಗ ಹಸಿರಾಗಿದೆ, ಆದ್ರೆ ಅಂಚಿನ ಭಾಗ ಮಾತ್ರ ಕಂದು ಬಣ್ಣಕ್ಕೆ ತಿರುಗಿದೆ. ಈ ರೀತಿಯ ಲಕ್ಷಣವನ್ನ ಲೀಫ್ ಮಾರ್ಜಿನ್ ಬರ್ನ್ ಅಥವಾ ಲೀಫ್ ಸ್ಕಾರ್ಚ್ ಅಂತ ಕರಿತೇವೆ. ಇದೊಂದು ರೋಗದ ಲಕ್ಷಣ ಆಗಿರಲೇಬೇಕು ಅಂತ ಏನಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಗಿಡಕ್ಕೆ ಉಂಟಾಗಿರುವ ಒತ್ತಡದ ಸೂಚನೆ ಕೂಡ ಆಗಿರಬಹುದು. ಹೀಗೆ ಆಗೋದಕ್ಕೆ ಕಾರಣ ಮತ್ತೆ ಇದಕ್ಕೆ ಪರಿಹಾರವನ್ನ ನಾವು ತಿಳಿದುಕೊಳ್ಳೋಕ್ಕಿಂತ ಮೊದಲು ಈ ಎಲೆಗಳಲ್ಲಿ ಈ ರೀತಿ ಬ್ರೌನ್ ಎಡ್ಜ್ ಕಾಣಿಸಿಕೊಂಡ ತಕ್ಷಣ ನಾವು ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಎಲೆಗಳಲ್ಲಿ ಈ ರೀತಿ ಬ್ರೌನ್ ಎಡ್ಜ್ ಕಾಣಿಸಿಕೊಂಡಾಗ ನೀವು ಮೊದಲು ಮಾಡಬೇಕಾದ ಕೆಲಸ ಅಂತಂದ್ರೆ ಈ ಬ್ರೌನ್ ಎಡ್ಜ್ ಗಳನ್ನ ಈ ರೀತಿ ಕಟ್ ಮಾಡಿ ಎಲೆಗಳ ಶೇಪ್ ಅನ್ನ ನಾವು ಹಾಗೆ ಉಳಿಸ್ಕೊಳ್ಬಹುದು. ನೋಡಿ, ಎಲೆಗಳ ಶೇಪು ಇದರಿಂದ ಉಳಿಯತ್ತೆ. ಸುತ್ತ ಬ್ರೌನ್ ಎಡ್ಜ್ ಏನಿರುತ್ತೆ ನಾವು ಇದನ್ನ ಕಟ್ ಮಾಡಿ ತೆಗಿಬಹುದು. ಇದರಿಂದ ಎಲೆಗಳು ಪೂರ್ತಿಯಾಗಿ ಹಾಳಾಗೋದಿಲ್ಲ. ನಂತರ ನಾವೇನ್ ಮಾಡಬಹುದು, ಇದಕ್ಕೆ ನಿಖರವಾದ ಕಾರಣಗಳನ್ನ ತಿಳಿದುಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಮಾಡಬಹುದು. ಒಂದ್ ವೇಳೆ ಎಲೆಗಳು ಸಂಪೂರ್ಣವಾಗಿ ಈ ರೀತಿ ಬ್ರೌನ್ ಎಡ್ಜ್ ಇಂದ ಹಾಳಾಗಿದ್ರೆ ಅಂತ ಎಲೆಗಳನ್ನ ನೀವು ಕಿತ್ತು ಬೀಸಾಕೋದು ಒಳ್ಳೆಯದು. ನೋಡಿ, ಈ ಗಿಡದ ಎಲೆಗಳಲ್ಲಿ ಇರುವಂತಹ ಬ್ರೌನ್ ಎಡ್ಜ್ ಗಳನ್ನ ನಾನು ಈ ರೀತಿ ಕಟ್ ಮಾಡಿ ತೆಗೆದಿದ್ದೀನಿ. ಆಮೇಲೆ ಎಲೆಗಳ ಶೇಪ್ ಅನ್ನ ಸಹ ಹಾಗೆ ಉಳಿಸ್ಕೊಂಡಿದ್ದೀನಿ. ಇದರಿಂದ ಫೈನಲ್ ಆಗಿ ಏನಾಗುತ್ತೆ, ಈ ಗಿಡ ಮೊದಲಿನಂತೆ ಹಸಿರಾಗಿ ಕಂಗೊಳಿಸೋದನ್ನ ನೀವು ಕಾಣಬಹುದು. ಆಮೇಲೆ ಈ ಕಟ್ ಮಾಡಿರುವಂತಹ ಬ್ರೌನ್ ಎಡ್ಜ್ ಏನಿದೆ ಇದನ್ನೆಲ್ಲ ನೀವು ಗಿಡದ ಕೆಳಗೆ ಹಾಕಬಾರ್ದು. ಇದನ್ನ ದೂರದಲ್ಲಿ ನೀವು ಬೀಸಾಕ್ಬೇಕು ಅಥವಾ ಬರ್ನ್ ಮಾಡಬೇಕು. ಈಗ ಈ ಬ್ರೌನ್ ಎಡ್ಜ್ಗೆ ಕಾರಣಗಳನ್ನ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದಾಗಿ ನೀರಿನ ಕೊರತೆ ಇರಬಹುದು. ಇದು ಅತ್ಯಂತ ಸಾಮಾನ್ಯ ಕಾರಣ. ಅಂದ್ರೆ ನೀವು ನೀರು ಹಾಕೋದನ್ನ ಕಡಿಮೆ ಮಾಡಿರ್ಬೋದು ಅಥವಾ ನೀರು ಹಾಕೋದನ್ನೇ ನಿಲ್ಲಿಸಿರಬಹುದು. ಇಂತಹ ಸಂದರ್ಭಗಳಲ್ಲೂ ಕೂಡ ಈ ಬ್ರೌನ್ ಎಡ್ಜ್ ಫಾರ್ಮ್ ಆಗುತ್ತೆ. ನೀರು ಸರಿಯಾಗಿ ಸಿಗದೆ ಇದ್ರೆ ಮೊದಲು ಎಲೆಗಳ ಅಂಚುಗಳು ಒಣಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಗಿಡ ಮೊದಲು ಹೊಸ ಬೆಳವಣಿಗೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡುತ್ತೆ. ಅದರ ಪರಿಣಾಮವಾಗಿ ಹಳೆಯ ಎಲೆಗಳ ಅಂಚುಗಳಲ್ಲಿ ನೀರಿನ ಕೊರತೆ ಉಂಟಾಗಿ ಕಂದು ಬಣ್ಣ ಕಾಣಿಸಿಕೊಳ್ಳುತ್ತೆ. ಒಂದ್ ವೇಳೆ ಇದೇ ಕಾರಣ ಅಂತ ಅನ್ಸಿದ್ರೆ ಮಣ್ಣನ್ನ ಪರೀಕ್ಷೆ ಮಾಡಿ ಮಣ್ಣು ಒಣಗಿದಂತೆ ಕಂಡು ಬಂದಲ್ಲಿ ತಕ್ಷಣ ನೀರನ್ನ ಹಾಕಿ. ಒಂದೇ ಬಾರಿ ಚೆನ್ನಾಗಿ ನೀರನ್ನ ಹಾಕೋದ್ರಿಂದ ಬಹಳ ಬೇಗ ಗಿಡ ಚೇತರಿಸಿಕೊಳ್ಳುತ್ತೆ. ಹಾಗೇನೆ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾಗ ಕೂಡ ಈ ಬ್ರೌನ್ ಎಡ್ಜ್ ತೊಂದರೆ ಕಾಣಿಸಿಕೊಳ್ಳಬಹುದು. ಅನೇಕರು ಏನ್ ಮಾಡ್ತಾರೆ, ಪ್ರತಿದಿನ ನೀರನ್ನ ಹಾಕ್ತಾರೆ. ಆದ್ರೆ ಇದು ಸಹ ಅಪಾಯಕಾರಿ. ಮಣ್ಣು ಯಾವಾಗ್ಲೂ ಒದ್ದೆಯಾಗಿದ್ರೆ ಬೇರುಗಳಿಗೆ ಗಾಳಿ ಸಿಗೋದಿಲ್ಲ. ಬೇರುಗಳು ದುರ್ಬಲವಾಗಿ ನೀರನ್ನ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಪ್ರಾರಂಭ ಆಗುತ್ತೆ. ಮಳೆಗಾಲದಲ್ಲಿ ಇದು ಸಾಮಾನ್ಯ ಸಮಸ್ಯೆ. ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ. ಆದ್ರಿಂದ ಮಣ್ಣಿನಲ್ಲಿ ಸಹ ನೀರಿನ ಅಂಶ ಹಾಗೆ ಇರುತ್ತೆ. ನಾವು ಮತ್ತೆ ನೀರನ್ನ ಹಾಕಿದಾಗ ಮಣ್ಣಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಬೇರು ದುರ್ಬಲಗೊಳ್ಳುತ್ತೆ. ಇಂತಹ ಸಂದರ್ಭಗಳಲ್ಲೂ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪಾಟ್ನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಪಾಟ್ನ ತಳಭಾಗದಲ್ಲಿ ರಂಧ್ರ ಬ್ಲಾಕ್ ಆಗಿದೆಯಾ ಅನ್ನೋದನ್ನ ಗಮನಿಸಿ. ಒಂದ್ ವೇಳೆ ಬ್ಲಾಕ್ ಆಗಿದ್ರೆ ಅದನ್ನ ಓಪನ್ ಮಾಡಿ. ಮಣ್ಣಿನ ಮೇಲ್ಪದರ ಪೂರ್ಣವಾಗಿ ಒಣಗುವವರೆಗೂ ನೀರನ್ನ ಹಾಕಬೇಡಿ. ನೀವು ರಾಸಾಯನಿಕ ಗೊಬ್ಬರವನ್ನ ಅಧಿಕ ಪ್ರಮಾಣದಲ್ಲಿ ಬಳಸ್ತಾ ಇದ್ರೆ ಮಣ್ಣಿನಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾಗತ್ತೆ. ಈ ಉಪ್ಪು ಬೇರುಗಳಿಗೆ ಹಾನಿ ಉಂಟು ಮಾಡುತ್ತೆ.
ಇದರ ಮೊದಲ ಲಕ್ಷಣವೇ ಎಲೆಗಳ ಅಂಚುಗಳು ಸುಟ್ಟಂತೆ ಕಾಣೋದು. ಒಂದ್ ವೇಳೆ ನೀವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಇದರಿಂದ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗಿದ್ರೆ ಕೆಲ ವಾರಗಳವರೆಗೂ ಗೊಬ್ಬರವನ್ನ ಹಾಕೋದನ್ನು ನಿಲ್ಲಿಸಿ. ಮಣ್ಣಿಗೆ ಸಾಕಷ್ಟು ನೀರನ್ನ ಹಾಯಿಸಿ ಈ ಹೆಚ್ಚುವರಿ ಉಪ್ಪನ್ನ ಹೊರಕ್ಕೆ ಹಾಕಿ. ಅತಿ ಹೆಚ್ಚು ಬಿಸಿಲು ಕೂಡ ಇದಕ್ಕೆ ಕಾರಣ ಇರಬಹುದು. ಬೇಸಿಗೆಯಲ್ಲಿ ಆದ್ರೆ ಅತಿ ಹೆಚ್ಚು ಬಿಸಿಲಿನ ಕಾರಣ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗಬಹುದು. ಇಂತಹ ಸಂದರ್ಭದಲ್ಲಿ ಗಿಡಗಳನ್ನ ಬೆಳಗಿನ ಬಿಸಿಲು ಮಾತ್ರ ಸಿಗುವಂತಹ ಸ್ಥಳದಲ್ಲಿ ಇಡಿ. ಮಧ್ಯಾಹ್ನದ ತೀವ್ರ ಬಿಸಿಲಿನಿಂದ ರಕ್ಷಣೆ ಮಾಡಿ. ನಂತರ ಬರೋದೇ ಪೋಷಕಾಂಶಗಳ ಕೊರತೆ, ವಿಶೇಷವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನೀಷಿಯಂಗಳ ಕೊರತೆಯಿಂದ ಈ ಸಮಸ್ಯೆ ಉಂಟಾಗಿರಬಹುದು. ಒಂದ್ ವೇಳೆ ಪೊಟ್ಯಾಷಿಯಂ ಕೊರತೆ ಆದ್ರೆ ನೀವು ಪೊಟ್ಯಾಷ್ ಅಥವಾ ವುಡ್ ಡ್ಯಾಶ್ ಅನ್ನ ಮಣ್ಣಿಗೆ ಸೇರಿಸಬೇಕು. ಕ್ಯಾಲ್ಸಿಯಂ ಕೊರತೆ ಅಂತ ಅನ್ಸಿದ್ರೆ ನೀವು ಇದಕ್ಕೆ ಲೈಮ್ ವಾಟರ್ ಅನ್ನ ಸೇರಿಸಬೇಕು. ಇದಕ್ಕಾಗಿ ನೀವು ಚಾಕ್ ಪೀಸ್ ಏನಿರುತ್ತೆ ನಿಮ್ಮಲ್ಲಿ, ಇದನ್ನ ಮಣ್ಣಿನಲ್ಲಿ ಈ ರೀತಿ ಹುದುಗಿಸಬಹುದು. ನೀವು ಏನ್ ಮಾಡಬೇಕು, ಮನೆಯಲ್ಲೇ ಸಿಗುವಂತಹ ಈ ಚಾಕ್ ಪೀಸ್ ಅನ್ನ ಸಣ್ಣ ಪುಡಿ ಮಾಡಿ ನೀರು ಅಂದ್ರೆ 1 ಲೀಟರ್ ನೀರಿಗೆ ಇದನ್ನ ಸ್ವಲ್ಪ ಸೇರಿಸ್ಬಿಟ್ಟು ಇದನ್ನ ಗಿಡಕ್ಕೆ ಹಾಕ್ಬಹುದು. ಅಥವಾ ಏನ್ ಮಾಡ್ಬೋದು, ನೀವು ನೇರವಾಗಿ ಚಾಕ್ ಪೀಸ್ ಅನ್ನ ಈ ಮಣ್ಣಿನಲ್ಲಿ ಈ ರೀತಿ ಹುದುಗಿಸಿ ಇಡಬಹುದು. ಇದರಿಂದ ಕ್ಯಾಲ್ಸಿಯಂ ಗಿಡಗಳಿಗೆ ಸುಲಭವಾಗಿ ಸಿಗತ್ತೆ. ನಂತರ ಮ್ಯಾಗ್ನೀಷಿಯಂ ಕೊರತೆ ಉಂಟಾಗಿದ್ರೆ ಇದಕ್ಕಾಗಿ ನೀವು ಏನ್ ಮಾಡ್ಬೇಕಂದ್ರೆ ಎಪ್ಸಮ್ ಸಾಲ್ಟ್ ಅನ್ನ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಅನ್ನ ಮಣ್ಣಿಗೆ ಸೇರಿಸಿದ್ರೆ ಸಾಕು. ಸ್ನೇಹಿತರೆ, ಇದಕ್ಕಾಗಿ ನೀವು ಏನ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಗೊಬ್ಬರವನ್ನ ಗಿಡಗಳಿಗೆ ಹಾಕಬೇಕು. ಇದಕ್ಕಾಗಿ ತಿಂಗಳಿಗೆ ಒಮ್ಮೆ ವರ್ಮಿ ಕಾಂಪೋಸ್ಟ್ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಸೇರಿಸೋದು ಒಳ್ಳೆಯದು. ಈ ಬ್ರೌನ್ ಎಡ್ಜ್ಗೆ ಇನ್ನೊಂದು ಕಾರಣ ಏನಂತಂದ್ರೆ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ. ಇವುಗಳ ಸೋಂಕಿನಿಂದ ಕೂಡ ಕೆಲವೊಮ್ಮೆ ಎಲೆಗಳ ಮೇಲೆ ಕಂದು ಬಣ್ಣದ ಕಲೆಗಳು ಕಾಣಿಸಿಕೊಂಡು ನಂತರ ಅವು ಅಂಚಿನವರೆಗೂ ಹರಡುವಂತಹ ಸಾಧ್ಯತೆ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಸೋಂಕಿತ ಎಲೆಗಳನ್ನು ನೀವು ಕಿತ್ತು ಹಾಕಬೇಕು. ಅಥವಾ ನಾನು ಮೊದಲೇ ಹೇಳಿದಾಗೆ ಈ ಬ್ರೌನ್ ಎಡ್ಜ್ ಅನ್ನ ಕಟ್ ಮಾಡಿ ದೂರದಲ್ಲಿ ಬೀಸಾಕ್ಬೇಕು ಅಥವಾ ಇದನ್ನ ಸುಟ್ಟು ಹಾಕಬೇಕು. ಆಮೇಲೆ ಗಿಡದ ಎಲೆಗಳ ನಡುವೆ ಗಾಳಿ ಚೆನ್ನಾಗಿ ಓಡಾಡುವಂತೆ ನೋಡ್ಕೊಳ್ಬೇಕು. ಅಗತ್ಯ ಅನಿಸಿದ್ರೆ ಸಾವಯವ ಶಿಲೀಂಧ್ರ ನಾಶಕವನ್ನ ನೀವು ಬಳಸಬೇಕು. ಇದಕ್ಕಾಗಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ 1 ಲೀಟರ್ ನೀರಿಗೆ 1 ಸ್ಪೂನ್ ನೀಮ್ ಆಯಿಲ್ ಅಂದ್ರೆ ಕಹಿ ಬೇವಿನ ಎಣ್ಣೆಯನ್ನ ಸೇರಿಸ್ಬಿಟ್ಟು ಈ ರೀತಿ ನೀವು ಎಲೆಗಳಿಗೆ, ಕಾಂಡದ ಭಾಗಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಆಮೇಲೆ ಇನ್ನೂ ಒಂದು ವಿಧಾನ ಅಂತಂದ್ರೆ ನೀವು 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನ ಸೇರಿಸಬೇಕು. ಆಮೇಲೆ 5 ಡ್ರಾಪ್ಸ್ ನಿಮ್ಮ ಮನೆಯಲ್ಲೇ ಇರುವಂತಹ ಯಾವುದಾದ್ರೂ ಡಿಶ್ ವಾಶ್ ಸೋಪ್ ಅನ್ನ ಸೇರಿಸಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇಯರ್ ಅಲ್ಲಿ ಹಾಕಿ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇಷ್ಟೆಲ್ಲ ಕ್ರಮವನ್ನ ನೀವು ತೆಗೆದುಕೊಂಡ್ರೆ ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗೋದನ್ನ ನೀವು ತಡೆಗಟ್ಟಬಹುದು. ಸ್ನೇಹಿತರೆ, ಎಲೆಗಳ ಅಂಚು ಕಂದು ಬಣ್ಣಕ್ಕೆ ತಿರುಗೋದು ಒಂದು ರೋಗ ಅಲ್ಲ, ಅದು ಗಿಡ ನಿಮಗೆ ನೀಡ್ತಾ ಇರುವಂತಹ ಎಚ್ಚರಿಕೆಯ ಸಂದೇಶ. ಸರಿಯಾದ ಕಾರಣವನ್ನ ಗುರುತಿಸಿ ಪರಿಹಾರ ಮಾಡಿದ್ರೆ ಹೊಸ ಎಲೆಗಳು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಬೆಳಿತವೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.